ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ತಾವು ಹೇಳಿದಂಗ RBI DCC ಬ್ಯಾಂಕಿಗೆ 2 ಲಕ್ಷ ರೂಪಾಯಿ ದಂಡ ಹಾಕಿದೆ. ಅದು ಬಹಳ ಸುದ್ದಿ ಚರ್ಚೆ ದಿನನಿತ್ಯ. ಆದ್ರೆ ಯೂಟ್ಯೂಬರು ಅವರು ಎಲ್ಲರೂ ಏನಾರು ಕಮೆಂಟ್ ಮಾಡೋದು ಬ್ಯಾಂಕಿಗೆ ದಂಡ ಹಾಕಿದ. ಆದ್ರೆ ನಂದೊಂದು ಬೆಳಗಾವಿ ಜಿಲ್ಲೆ ಜನತೆಗೆ ಒಂದು ವಿನಂತಿ, ಯಾವುದೋ ಒಂದು ವಿಚಾರ ಬಂದಾಗ ಏನಿದೆ ಅದರ ಅಳದು ತೂಕ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದಂತ. ಯಾಕಂದ್ರ ಇದು ದಂಡ ಏನು ವಿಧಿಸಿದಾರಲ್ಲ ರೀ, ಇದು ಅಣ್ಣಾಸಾಬ್ ಜೊಲ್ಲೆ ಆಯ್ತು ಅಥವಾ ಅಪ್ಪಾಸಾಬ್ ಕುಲಗೋಡೆ ಅಧ್ಯಕ್ಷರಾದಾಗಿನ ದಂಡಲ್ಲಿ ಇದು 19ನೇ ಇಸ್ವಿಯಲ್ಲಿ ಸನ್ಮಾನ್ಯ ಅವತ್ತಿನ ಅಧ್ಯಕ್ಷರ ಅಂದ್ರೆ ಬ್ಯಾಂಕ್ ಉಳಿಸಿನ ತೇಣಿ ಬಹಳ ದೊಡ್ಡದಾಗಿ ಹೇಳ್ತಾರೆ, ಸನ್ಮಾನ್ಯ ರಮೇಶ್ ಕತ್ತಿ ಅವರ ಅಧ್ಯಕ್ಷರು 2019ರಲ್ಲಿ. ಅವಾಗ ಅವ್ರ ಅಧ್ಯಕ್ಷರಿದ್ದಾಗ ಪಂಚನಗೌಡ ದ್ಯಾಮನಗೌಡ ಅಂತೇಳಿ ಬೋರ್ಡ್ ಡೈರೆಕ್ಟರ್ಗೆ ಆಮೇಲೆ 3 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರು, 3 ಕೋಟಿ ಸಾಲ ಕೊಟ್ಟಿದ್ರು. ಅದಾದ ಕೃಷ್ಣ ಅನಗೋಳ್ಕರ್ ಅನ್ನೋ ಒಬ್ಬ ಬೋರ್ಡ್ ಡೈರೆಕ್ಟರ್ಗೆ 60 ಲಕ್ಷ ರೂಪಾಯಿ ವೆಹಿಕಲ್ ತೊಗೊಳಗ್ ಸಾಲ ಕೊಟ್ಟಿದ್ರು. ಆಮ್ಯಾಗ ಬೋರ್ಡ್ ಆಫ್ ಡೈರೆಕ್ಟರ್ ಯಾರು ಸಾಲ ತಗೋಬಾರ್ದಂತೇಳಿ ರೂಲ್ಸ್ ಇದೆ. ಆದ್ರೂ ಹಿಂದಿನ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಅವರಿಬ್ರಿಗೂ ಬೋರ್ಡ್ ಆಫ್ ಡೈರೆಕ್ಟರ್ ಒಬ್ಬರಿಗೆ 3 ಕೋಟಿ ಒಬ್ಬರಿಗೆ 60 ಲಕ್ಷ ಸಾಲ ಕೊಟ್ಟದಕ್ಕ ನಮಗೂ ಅಂದ್ರ 1 ಲಕ್ಷ ರೂಪಾಯಿ ದಂಡ RBI ಹಾಕಿದೆ. ಅಂದ್ರೆ 2019 ರಮೇಶ್ ಕತ್ತಿ ಅವ್ರು ಮಾಡಿದ್ಕು ಇವತ್ ನಮಗ ದಂಡ ಬಿತ್ತು. ಇದು ಒಂದು. ಎರಡನೇದು UK ವೆಂಚರ್ ಅಂದ್ರೆ ನಿಖಿಲ್ ಕತ್ತಿ ಅವ್ರ ಏನೊಂದು ಮಾಲ್ ಕಟ್ಟಾತಾರಲ್ಲ ದೊಡ್ಡದ್ರಿ ಬಾಕ್ಸೈಟ್ ರೋಡ್ ಅಲ್ಲಿ, ಅದಕ್ಕೆ 97 ಕೋಟಿ ಸಾಲ ಅವಾಗ ರಮೇಶ್ ಕತ್ತಿ ಅವ್ರ ಅಂದ್ರೆ ಮೋಸ್ಟ್ಲಿ 22ನೇ ಇಸ್ವಿಯಲ್ಲಿ ಅವ್ರ ಅಧ್ಯಕ್ಷ ಇದ್ದಾಗ 97 ಕೋಟಿ ಸಾಲ ಕೊಟ್ರು ಅವ್ರು. ಅವಾಗ ಸಾಲ ಕೊಟ್ಟಾಗ ಅವ್ರು ಹೇಳ್ತಾರೆ, ಯಾಕಂದ್ರೆ ಕಮರ್ಷಿಯಲ್ ಇಷ್ಟ ಇರಬೇಕು, ರೆಸಿಡೆನ್ಷಿಯಲ್ ಇಷ್ಟ ಇರ್ಬೇಕಂತ ರೂಲ್ಸ್ ಇದೆ. ಆ ರೂಲ್ಸ್ ವೈಲೇಟ್ ಮಾಡಿಕೊಟ್ಟ ಅಂದ್ರೆ ಅಲ್ಲಿ ಅಂದ್ರೆ ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿ ಅವರು, ರೆಸಿಡೆನ್ಷಿಯಲ್ ಜಾಸ್ತಿ ಮಾಡ್ಬೇಕಾಯ್ತು, ನೀವು ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿ ಅದಕ್ಕೆ 50,000 ರೂಪಾಯಿ RBI ದಂಡ ಹಾಕಿತ್ತು. ಇನ್ನ ಮೂರನೇ ವಿಷಯ ಗೋಲ್ಡ್ ಲೋನ್ಗೆ. ಇವರೆಲ್ಲ ಗೋಲ್ಡ್ ಲೋನ್ ಕೊಡ್ತಿದ್ರು. ಗೋಲ್ಡ್ ಲೋನ್ ಕೊಟ್ಟಾಗ ಒಂದ್ಸಲ ಗೋಲ್ಡ್ ಲೋನ್ 2 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದನ್ನ ಹಂತ ಹಂತವಾಗಿ ನೀವು ಕಂತು ವೈಸ್ ವಸೂಲಿ ಮಾಡ್ಬೇಕಾದ್ರೆ ರೂಲ್ಸ್ ಇದೆ. ಇವರು ಈ ವರ್ಷ ಕೊಡ್ತಿದ್ರು, ಮುಂದಿನ ವರ್ಷ ಡೈರೆಕ್ಟ್ 2 ಲಕ್ಷ ವಸೂಲಿ ಮಾಡ್ತೀವಿ. ವಸೂಲಿ ಆಗಿದೆ ಇಲ್ಲ ಅಂತಲ್ಲ, ವಸೂಲಿ ಹಂಗ್ ಮಾಡಿಬಿಟ್ಟು ತಗೊಂಡಕ್ಕೆ ಅವಾಗ ನೀವು ಹಂತ ಹಂತವಾಗಿ ಅಂದ್ರೆ ಕಂತನ್ನ ನೀವು ತುಂಬ್ಕೋಬೇಕಾಯ್ತು. ಡೈರೆಕ್ಟ್ 1 ವರ್ಷಕ್ಕೆ ತುಂಬ್ಕೋ ಅದಕ್ಕೆ 50,000 ರೂಪಾಯಿ ದಂಡ ಆಯ್ತು. ಅಂದ್ರೆ ಇದನ್ನ ಸನ್ಮಾನ್ಯ ರಮೇಶ್ ಕತ್ತಿ ಅವರು ಅವಾಗ ಕೊಟ್ಟದಂತ ಸಾಲ ರೂಲ್ಸ್ ವೈಲೇಟ್ ಆಗೈತೆ ಅಂತೇಳಿ ರಮೇಶ್ ಕತ್ತಿ ಅವರ ಕೊಟ್ಟ ಲೋನ್ಗೆ ಇವತ್ತು ನಮಗ್ ದಂಡ ಆಗಿದೆ. ಆಡಿಟ್ ಆಗ್ತೈತಿ 24ರಲ್ಲಿ ಆಗೈತಿ ಅದು ಆಡಿಟ್, RBI ಆಡಿಟ್ ಆಗಿ ನೀವು ಕೊಟ್ಟದ್ ತಪ್ಪ ಅಂತೇಳಿ ದಂಡ ನಮಗ್ ಬಿದ್ದೈತೆ. ಅದಕ್ಕೆ ದಯಮಾಡಿ ಈ ಜನತೆಗೆ ನಾ ವಿನಂತಿ ಮಾಡ್ಕೋತೀನಿ, ಯಾವ್ದೇ ವಿಷಯ ಬಂದ್ರ ಏನ್ ಅಣ್ಣಾಸಾಬ್ ಜೊಲ್ಲೆ ಅವರು ಅಪ್ಪಾಸಾಬ್ ಕುಲಗೋಡೆ ಬ್ಯಾಂಕ್ ಅಧ್ಯಕ್ಷ ದಂಡ ಬಿತ್ತಲ್ಲ, ನಾವು ಇವ್ರು ಯಾರೂ ತಪ್ಪು ಮಾಡಿಲ್ಲ, ಬಹಳ ಕ್ಲೀನ್ ಆಗಿ ಬ್ಯಾಂಕ್ ನಡ್ಸತ್ತಾರು. ಹಿಂದವರ 3 ವಿಷಯದಾಗ ರಮೇಶ್ ಕತ್ತಿ ಅವ್ರು ತಪ್ಪು ಮಾಡಿದಕ್ಕೆ RBI ದಂಡ ಬಿದ್ದಿದೆ. ಇವತ್ ನಾವು ಅಣ್ಣಾಸಾಬ್ ಜೊಲ್ಲೆ ಅವ್ರೇನ್ ಬ್ಯಾಂಕ್ ನಡ್ಸತ್ ಈಗ ಯಾವ ದಂಡ ಬಿದ್ದಿಲ್ಲ. ಅದಕ್ಕೆ ದಯಮಾಡಿ ಇದನ್ನ ಜನತೆ ಅರ್ಥ ಮಾಡ್ಕೋಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಈಗಾಗಲೇ ವಿಚಾರ ಬಹಳ ಸೋಷಿಯಲ್ ಮೀಡಿಯಾ ಎಲ್ಲದ್ರಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಕೊಟ್ಟು ಜಾಗ ಅವ್ರದಲ್ಲತ್ತೆ ತಮಗ್ ಹೇಳ್ತೀನಿ, ಯಾಕಂದ್ರೆ ಜಯಶೀಲ್ ಶೆಟ್ಟಿ ಅವ್ರ ಜೊತೆ ನಾವು ವಿಷಯ ಎಲ್ಲ ಕ್ಲಿಯರ್ ಆಗಿ 1 to 1 ಕುಂತ ಮಾತಾಡಿದಾಗ ಅವ್ರ ಬ್ಯಾಂಕಿಗೆ ಪೇಪರ್ಸ್ ಕೊಟ್ಟಾಗ ಬ್ಯಾಂಕ್ ಲೀಗಲ್ ಟೀಮು ಬ್ಯಾಂಕು ಎಲ್ಲ ಸಾಧಕ ಪದಕ ನೋಡ್ಕೊಂಡಿರ್ತಾರೆ. ಇವರು ಅವ್ರ ಜಾಗ ಎಲ್ಲ ಬೋಗಸ್ ಜಾಗ, ಯಾವ್ದೋ ಗೋಳಿಬಾರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತಾರೆ. ಇಲ್ಲೇ ಬೆಳಗಾವ್ ನ್ಯಾಷನಲ್ ಹೈವೇ ಬಾಜುಗ್ ಜಾಗ 4 ಎಕರೆ ಜಾಗ ಅದು. ಇವತ್ತದು 100 ಕೋಟಿ ವ್ಯಾಲ್ಯೂ ಅಂತ ಕಿಮ್ಮತ್ತು. ನಾನು 2 ಪ್ರಶ್ನೆ ಯಾರು ಇದನ್ನ ಹೇಳ್ತಾರೆ ಅವ್ರು ಕೇಳ್ತೀನಿ. ಆ ಲ್ಯಾಂಡ್ ಅವರು 37 ಜನ ಓನರ್ ಎಲ್ಲಾನು ಕರೆಸಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಲ್ಯಾಂಡ್ ಖರೀದಿ ಮಾಡಿ 37 ಜನ ಓನರ್ ಇದ್ದಾರೆ. ಅದಾದ ನಂತರ ಕರ್ನಾಟಕ ಸರ್ಕಾರ ಇದನ್ನ ಅಂದ್ರೆ ರೆಸಿಡೆನ್ಷಿಯಲ್ ಇದ್ದದನ್ನ ಕಮರ್ಷಿಯಲ್ ಕನ್ವರ್ಟ್ ಮಾಡಿಕೊಟ್ರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಕನ್ವರ್ಟ್ ಮಾಡಿಕೊಟ್ರೆ. DC ಅವರು NA ಮಾಡ್ರೆ ಅಂದ್ರೆ ಸರ್ಕಾರ DC ಅವರು ಕಣ್ಣು ಮುಚ್ಚೆ ಮಾಡ್ಕೊಡ್ತಾರ್ರಿ. ಅಂದ್ರೆ ಜಯಶೀಲ್ ಶೆಟ್ಟಿ ಅವರು ಇಲ್ಲ ಬೋಗಸು ಗೋಳಿಬಾರ, ಯಾವ ಗೋಳಿಬಾರ ಇಲ್ಲ ಯಾವ್ದು ಇಲ್ಲ, ಸುಮ್ನೆ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಅದನ್ನ ಬಂದ್ರೆ ಗೌರ್ಮೆಂಟ್ DC ತಪ್ಪ ಅಂದಂಗ ಆಯ್ತಲ್ಲ ಇವ್ರ ಪ್ರಕಾರ. ಹಂಗ ಇದ್ರ ಅದಕ್ಕೆ ಯಾರು ಲೋಕಾಯುಕ್ತ ಹಾಕ್ತಾರ ಹಾಕ್ಲಿ, ಯಾರು CBI ಹೋಗ್ತಾರ ಹೋಗ್ಲಿ, ಎನ್ಕ್ವೈರಿ ಫೇಸ್ ಮಾಡಕ್ ಅವ್ರು ರೆಡಿ ಅದಾರ್ರಿ. ಅದಕ್ಕೆ ಬಹಳ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಜಾಗ ಇದೆ. ಸೊ ಅಗದಿ ಕನ್ವರ್ಷನ್ ಆಗಿದೆ, ಬಹಳ ವ್ಯಾಲ್ಯೂ ಇದೆ. ಜಯಶೀಲ್ ಶೆಟ್ಟಿ ಇವತ್ತು 500 ಕೋಟಿ ಕೆಲಸ ಮಾಡುವಂತ ದೊಡ್ಡ ಕಾಂಟ್ರಾಕ್ಟ್ ಅದಾರ ಅವ್ರು. 700 ಕೋಟಿ ಬಿಲ್ ಪೆಂಡಿಂಗ್ ಇದೆ ಗೌರ್ಮೆಂಟ್. ಅವ್ರು ಹೇಳಿದಾರೆ ಅವ್ರದ್ದು ಮಾರ್ಚ್ ಎಂಡಿಗೆ ಬಿಲ್ ಬಂದ್ರೆ ₹1 ದುಡ್ಡು ಇಲ್ಲ DCC ಬ್ಯಾಂಕ್ ಮೊದಲು ನಾ ದುಡ್ಡು ಕಟ್ಟಿ ಬಿಡ್ತಾನೆ. ಯಾಕಂದ್ರೆ ನಾನು ಯಾಕೆ ಹೆಸರು ಕೆಡಿಸ್ಕೋಬೇಕತ್ತಾರ ಅವ್ರು ಲೋನ್ ತಗೊಂಡ್. ಇವತ್ತಿಗೆ ಜಯಶೀಲ್ ಶೆಟ್ಟಿ ಅವ್ರು ಲೋನ್ ತಗೊಂಡದು ಸುಮಾರು 11 ಕೋಟಿ ಬಡ್ಡಿ ಕಟ್ಟಿದಾರೆ ಬ್ಯಾಂಕಿಗೆ. ಅಂದ್ರೆ ಬ್ಯಾಂಕಿಗೆ ಲಾಭ ಆಗೈತಿಲ್ರಿ, 11 ಕೋಟಿ ಬಡ್ಡಿ ಬಂತಿಲ್ರಿ. ಅಂದ್ರೆ ಇವ್ರೆಲ್ಲಾರು ಈ ತರ ಹೆದರ್ಸ್ಬಿಟ್ಟಂದ್ರೆ ಸಾಲ ತಗೊಳ್ಳೋಣ ಓಡಿಸ್ಬಿಟ್ರೆ ಅಂದ್ರೆ ಬ್ಯಾಂಕ್ ಏನ್ ಲಾಕ್ ಮಾಡ್ಬೇಕೇನ್ರಿ? ಅದು ಅಗದಿ ಕ್ಲೀನ್ ಇದೆ. ಅವ್ರು ಬಂದ ತಕ್ಷಣ ದುಡ್ಡು ಕಟ್ಟಿ ಬಿಡ್ತು ಅಂದಾರ. ಅವರು
ಜಾಗ ಲ್ಯಾಂಡ್ ಅಗದಿ ಕ್ಲಿಯರ್ ಇದೆ. ಯಾರು ಲೋಕಾಯುಕ್ತ ಹೋಗ್ಲಿ, ಯಾರು CBI ಹೋಗ್ಲಿ, ಬೇಕಾಗ್ಲಿ ಸುಳ್ಳಿದೆ ಹಂಗೆ ಅಪಪ್ರಚಾರ ಮಾಡಬಾರ್ದು ಅಂತ ನನ್ನ ವಿನಂತಿ ರೀ. ಡೇ ಒಂದಿಂದ ಯಾವಾಗ ಲೋನ್ ಅಪ್ಲಿಕೇಶನ್ ಬಂತಲ್ಲ ರೀ, ಈಗ ನೋಡಿ ಅದನ್ನು ಸೌಭಾಗ್ಯ ಲಕ್ಷ್ಮಿ ಇದ್ದದ್ದು NCD ಕಂಪನಿ ಟ್ರಾನ್ಸ್ಫರ್ ಆಗಿ ಬೇರೆದವ್ರು ತಗೊಂಡು ಮಾಡ್ರಿ. ಅವತ್ತು ನಾವು ಲೋನ್ ಕೊಟ್ಟವ್ರಿ ಎಷ್ಟ್ರಿ? ಬೆಳಗಾವಿ DCC ಬ್ಯಾಂಕ್ 80 ಕೋಟಿ ಕೊಟ್ಟು, ಕೊಲ್ಲಾಪುರ DCC ಬ್ಯಾಂಕ್ 80 ಕೋಟಿ, 160 ಕೋಟಿ ಲೋನ್ ಕೊಟ್ರ. ಕೊಟ್ಟ ನಂತರ ಅದನ್ನು ಹೇರು ಪೇಪರ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಲ್ರಿ. ಸುಮಾರು 350 ಕೋಟಿ ಪ್ರಾಪರ್ಟಿ ಅದೈತಿ, ನಮಗೆ ವ್ಯಾಲ್ಯೂಯೇಷನ್ ಮಾಡಿದ್. DCC ಬ್ಯಾಂಕ್ ನಾವು ಪ್ಲೇಜ್ ಮಾಡ್ಕೊಂಡಿವಿ, ನಮ್ದು ಉತ್ತಾರ ಮ್ಯಾಗ ನಮ್ಮ ಹೆಸರು ಏರೈತೆ. 350 ಕೋಟಿ ಸೆಕ್ಯೂರಿಟಿ ಇಟ್ಕೊಂಡು ನಾವು ಕೊಲ್ಲಾಪುರ DCC ಬ್ಯಾಂಕ್ 160 ಕೋಟಿ ಲೋನ್ ಕೊಟ್ಟಿದ್ವು. ಮಾರ್ಚ್ ಎಂಡಿಗೆ ಅವ್ರು 22 ಕೋಟಿ ನಮಗೆ ಬಡ್ಡಿ ಕಟ್ಟಬೇಕು ನಮಗೆ. ಅವ್ರು ಇವತ್ತಿಗೆ ಅವ್ರು 14 ಕೋಟಿ ಬಡ್ಡಿ ಕಟ್ಟಿದ್ದಾರೆ. 8 ಕೋಟಿ ಕೊಟ್ರೆ ಮುಗೀತ. ಅಂದ್ರೆ ಇವ್ರು ಎಲ್ಲದಕ್ಕೂ ಅಂದ್ರೆ ಬಿಸ್ನೆಸ್ ಮಾಡೋರ್ಗೆ ಮಾಡಬಾರ್ದು ಏನು. ಈಗ ಏನಾರ ಆಯ್ತಪ್ಪ ದುಡ್ಡು ಕಟ್ಟದಿಲ್ಲ ಮಾಡದಿಲ್ಲ ಅಂದ್ರೆ ನಾವು ಕೇಳೋಣ ಅದನ್ರಿ, ಅದು ಕರೆಕ್ಟ್ ಆಗಿದೆ, ಅದನ್ನು ಸುಮ್ಮನೆ ಅಪಪ್ರಚಾರ ಮಾಡತ್ತಾರು. ಇದನ್ನ ಮಾಡಬಾರ್ದು ಅಂತ ಹೇಳಿ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೇನ್ರಿ. ಸರಿ, DCC ಬ್ಯಾಂಕ್ ಚುನಾವಣೆ ನಡೀತಲ್ಲ ರೀ, ಸೊ ನಾವೆಲ್ಲ ಸಂಬಂಧ ನಿಮ್ಗೇನ್ ಸಂಬಂಧ ಆಯ್ತು? ನಮಗ್ ಬ್ಯಾಂಕ್ ಸಂಬಂಧ ಇದೆ ರೀ. ಸನ್ಮಾನ್ಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು 3 ಜನ ಒಂದು ಪ್ಯಾನೆಲ್ ಮಾಡಿ ಸೀಟಿನ ಗೆಲ್ಲಿಸಿ ಬ್ಯಾಂಕ್ನು ನಮ್ ಕಡೆ ಕೊಟ್ರ ಜನ. ಸೊ ನೀವ್ಯಾಕ್ ನೋಡಿ ನಮ್ ಡ್ಯೂಟಿ 5 ವರ್ಷ ತನಕ ನಾವು ಪ್ರತಿಯೊಂದ್ರಾಗೂ ನೋಡೋರು, ಬ್ಯಾಂಕ್ ನೋಡೋರು. ಸಾಧಕ್ ಬಾಧಕ್ ಎಲ್ಲ ನಾಳೆ ಒಳ್ಳೇದಾದ್ರು ನಮ್ಮ ಹೆಸರು ಬರ್ತೈತೆ, ಕೆಟ್ಟದಾದ್ರು ನಮ್ದು ಬರ್ದು. ಅದಕ್ಕೆ ನಾವು ಪ್ರತಿಯೊಂದು ನೋಡೋರು. ಈಗ ಅವ್ರು ಹೇಳ್ತಾರೆ ಡಿಪಾಸಿಟ್ ಯಾವತ್ ಇಲೆಕ್ಷನ್ ನಡೆದಿತ್ತಲ್ಲ ರೀ, ನಡು ಟೈಮ್ದಾಗ 900 ಕಡಿಮೆ ಆಗಿತ್ತು ಡಿಪಾಸಿಟ್ ಕೆಳಗಡೆ. ಅಂದ್ರೆ ರೂಟೀನ್ ಅದು ಆ ಟೈಮ್ದಾಗ ಕೆಳಗೆ ಹೋಗ್ತೈತಿ, ಆಮೇಲೆ ಬರ್ತೈತಿ. 900 ಕೋಟಿ ಡಿಪಾಸಿಟ್ ಕಡಿಮೆ ಆಗಿದ್ದು ಇವತ್ತಿಗೆ ನೀವು ಹೋಗ್ಬೇಕಾದ್ರೆ ಬ್ಯಾಂಕ್ 660 ಕೋಟಿ ಡಿಪಾಸಿಟ್ ನಮಗೆ ಬಂದ್ಬಿಟ್ಟಿದ್ದಾರೆ. ಇನ್ನು 240 ಕೋಟಿ ಬಂತಂದ್ರೆ ಮತ್ ನಮ್ಗೆ ಸೇಮ್ ಅದ. ಅಂದ್ರೆ ಅದು ಡಿಪಾಸಿಟ್ ತಕ್ಕೋತಿರ್ತಾರೋ ಮತ್ತೆ ತುಂಬ್ತಿರ್ತಾರೋ ಅದೆಲ್ಲ ರೂಟೀನ್ ನಡೆದಿರ್ತೈತೆ. ಈಗ ನಮಗೆ 660 ಕೋಟಿ ಇವತ್ತು ನಮ್ದು ಹೆಚ್ಚು ಬಂದೈತ್ರಿ ಡಿಪಾಸಿಟ್, ಈಗ ಬಂದೈತಿ. ಈಗ ಆಮೇಲೆ ಇನ್ನೂ ಮಾರ್ಚ್ ಎಂಡ್ ತಕ ಅದು 1000 ಕೋಟಿಗೆ ರೀಚ್ ಆಗ್ತೈತೆ ಅಂತ ಹೇಳಿ ನನಗೈತ್ರಿ. ಬ್ಯಾಂಕ್ ಸದೃಢವಾಗಿದೆ, ಗಟ್ಟಿಯಾಗಿದೆ. ಸುಮ್ಮನೆ ಇವ್ರೇನೋ ಒಟ್ಟ ಒಂದ ನಿಮ್ಗೆ ಹೇಳ್ಬೇಕಂದ್ರೆ ರೀ ಏನಾಗಿದೆ ರೀ, ಬ್ಯಾಂಕು ಜಾರಕಿಹೊಳಿ ಅವರು ಅಣ್ಣಾಸಾಹೇಬ್ ಜೊಲ್ಲೆ ಕಡೆ ಬಂದ ನಂತರ ಕೆಲವು ಮಂದಿಗೆ ತಡ್ಕೊಳಕ್ ಆಗೋದ್ರಿ. ಒಟ್ಟಂದ್ರೆ ಬ್ಯಾಂಕು ಅವ್ರದೇ ಆಸ್ತಿ ಇದ್ದಂಗೂ ಮಾಡ್ಕೊಂಡಿದ್ರು ಯಾರು 20 ವರ್ಷ 30 ವರ್ಷ. ಈಗ ಜಾರಕಿಹೊಳಿ ಅವರು ಅಣ್ಣಾಸಾಹೇಬ್ ಜೊಲ್ಲೆ ಕಡೆ ಬ್ಯಾಂಕ್ ಬಂದೈತೆ ಅಂದ್ಕೂಲೆ ತಡ್ಕೊಳಕ್ ಆಗ್ತಿಲ್ಲ, ಅವ್ರು ನೋಡಕ್ ಆಗ್ತಿಲ್ಲ. ಯಾರ್ದೋ ಮುಖಾಂತರ ಅಪಪ್ರಚಾರ ಮಾಡ್ತಾರೋ. ನಾನ್ ತಮ್ಮ ಮುಖಾಂತರ ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಒಂದ್ ವಿನಂತಿ ಮಾಡ್ಕೊತಾನೆ, ಬ್ಯಾಂಕ್ ಬಹಳ ಗಟ್ಟಿಯಾಗಿದೆ, ಏನೂ ಆಗುದಿಲ್ಲ, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿತೈತಿ. ಮುರುಗೋಡು ಮಾಂತದ್ದನ ಆಶೀರ್ವಾದ ಐತಿ. ಯಾವ ನಿಂತು ಒದರು ಏನಾಗುದಿಲ್ಲ. ಒಳ್ಳೆತನ ನಮ್ಮ ಮ್ಯಾಗ ವಿಶ್ವಾಸ ಇಟ್ರಿ. ಈ ಅಪಪ್ರಚಾರಕ್ಕೆ ಒಟ್ಟ ನೀವು ಕಿವಿ ಕೊಡ್ಬಾರ್ರಿ. ಮತ್ ಏನೇ ಇದ್ರೆ ಅದನ್ನೆಲ್ಲ ನೀವು ಚೆಕ್ ಮಾಡಿ ಆಮ್ಯಾಗ ರಿಯಾಕ್ಟ್ ಮಾಡಿ.